ಇವತ್ತು ಫೇಸ್ ಮಾಸ್ಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಬಂದಿದ್ದೀನಿ. ತುಂಬಾ ನಾನು ಹೇಳ್ತೇನೆ ಏನೂ ಮಾಡ್ಕೊಂಡಿಲ್ಲ. ಸೆಲ್ಫ್ ಕೇರ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಆಗ್ತಿತ್ತು. ಇದು ಅಪಾರಾಮ್ಸು ಇದು ಮೌತ್ ವ್ಯಾಕ್ಸಿಂಗ್ ಮಾಡಿಸ್ಬೇಕಿತ್ತು, ಟೈಮ್ ಆಗಿಲ್ಲ, ಹೋಗೋಕ್ಕಾಗಿಲ್ಲ. ಸೊ ಅದಾಗಿಲ್ಲ, ಮಾಡಿಸ್ಕೊಳ್ಳೋಣ ನಿಧಾನಕ್ಕೆ. ಇಲ್ಲಿ ಒಂದು ಹೋಮ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಮೊಸರು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಮಿಕ್ಸ್ ಮಾಡಿಕೊಂಡು ಜಸ್ಟ್ ಅಪ್ಲೈ ಮಾಡೋಣ ಫೇಸ್ಗೆ. ಅಷ್ಟು ಅಪ್ಲೈ ಮಸಾಜ್ ಮಾಡ್ಕೊಳ್ತೀನಿ 1-2 ನಿಮಿಷ. ಆಮೇಲೆ ಫೇಸ್ ನೆಕ್ ಆಮೇಲೆ ಹಾಕ್ಕೊಳ್ತೀನಿ. ಸೊ ಟೀ ಶರ್ಟ್ ಅರಿಶಿನ ಆಗಿಬಿಟ್ರೆ ಕಷ್ಟ, ಹೋಗಲ್ಲ. ಸೊ ಫಸ್ಟು ವ್ಯಾಕ್ಸ್ ವ್ಯಾಕ್ಸ್ ಮಾಡಿಸಿದ್ರೆ ವ್ಯಾಕ್ಸ್ ಮಾಡ್ಕೊಳ್ತಾರೆ ಕೆಲವರು ಏನು ಮಾಡ್ತಾರೆ, ಕೂದಲಾಗ್ತದೆ ವ್ಯಾಕ್ಸ್ ಮಾಡ್ಕೊಳ್ತಾರೆ. ಇಲ್ಲಾಂದರೆ ಸ್ಮಾಲ್ ಫೇಸ್ ಶೇವಿಂಗ್ ಬರ್ತಲ್ಲ, ಫೇಸ್ ರೇಸರ್, ಅದು ರೇಸರಲ್ಲಿ ಶೇವ್ ಮಾಡ್ಕೊಳ್ತಾರೆ, ಫೇಸ್ ರೇಸರ್. ಬಟ್ ಅದು ಪ್ರಿಫರ್ ಮಾಡಲ್ಲ ನಾನು, ಯಾಕಂದರೆ ಒಂದ್ಸಲ ಮಾಡ್ಬಿಟ್ಟು ನಾನು ಮಾಡ್ಸೋಕ್ಕಾಗಲ್ಲ. ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ರೆ ಚೆನ್ನಾಗಿ ಕಾಣಿಸಲ್ಲ. ಒಂದ್ಸಲ ಮಾಡಾದ್ಮೇಲೆ ನೆಕ್ಸ್ಟ್ ಟೈಮ್ ಬರ್ತಲ್ಲ ಅದು. ನಾನು ಒಂದ್ಸಲನೂ ಮಾಡಿಸಿಲ್ಲ, ಫೇಸ್ ವ್ಯಾಕ್ಸ್ ಕೂಡ ಮಾಡಿಸಿಲ್ಲ. ಬಟ್ ಈ ಪಾರ್ಟ್ ಮಾಡಿಸ್ತೀನಿ, ಯಾಕಂದರೆ ಅಲ್ಲಿ ಹೊರಗಡೆ ಹೋಗುವಾಗ 2 ವೀಲಲ್ಲೆಲ್ಲ ಬ್ಲ್ಯಾಕ್ ಆಗಿರುತ್ತೆ. ಡ್ಯೂ ಟು ಸಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇಷ್ಟು ಬ್ಲ್ಯಾಕ್ ಆಗ್ತಾಯಿದೆ. ಮತ್ತು ಬ್ಲ್ಯಾಕ್ ಹೆಡ್ಸ್ ಇದು ಕೂಡ ತೆಗ್ಸೋಕ್ಕಾಗಿಲ್ಲ ನನಗಂತೂ. ಸಿಕ್ಕಾಬಟ್ಟೆನೋ ಹೋಮ್ ಕ್ವಾರಂಟೈನ್ ಅಂತಾರಲ್ಲ, ಹಾಗೆ ಮೋಕ್ಷಿತ್ ಆರಾಮಾಗಿದ್ದಾಗ ಬರ್ತಾಯಿದ್ದೆ, ಜೊತೆಲಿ ಇಬ್ಬರು ಹೋಗ್ತಾಯಿದ್ವಿ, ಎಲ್ಲ ಕೆಲಸ ಈಸಿಯಾಗಿ ಆಗ್ತಾಯಿತ್ತು. ಬಟ್ ಇವಾಗ ಆಗಲ್ಲ, ಅದು ಆಗ್ತಾಯಿಲ್ಲ. ಪರವಾಗಿಲ್ಲ, ಸ್ವಲ್ಪ ಆಗುತ್ತೆ, ನಾನು ಸ್ವಲ್ಪ ಆರಾಮಾಗ್ತಾ ಇದ್ದೇನೆ. ಆ ತಕ್ಷಣ ನಾವು ಸೊ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊತಾ ಇರೋಣ. ನಾನು ಈ ಥರ ಮಸಾಜ್ ಮಾಡ್ಕೊಳ್ತಾಯಿದ್ವಿ ಫುಲ್ಲು. ಇದೆಲ್ಲ ಗೊತ್ತಿರೋದೆ, ತುಂಬ ಎಲ್ಲರ ಮನೆಗಳಲ್ಲೂ ಮಾಡ್ಕೊಳ್ತಾ ಇರೋದೆ. ನಾನು ಇವತ್ತು ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಇದಕ್ಕಿಂತ ಹೆಚ್ಚಾಗಿ ಚೆನ್ನಾಗಿ ನಿದ್ರೆ, ಊಟ ಎಲ್ಲ ಸ್ಟ್ರೆಸ್ ಫ್ರೀ ಬೇಕೇ ಬೇಕು. ಬಟ್ ಎಲ್ಲನೂ ಕಂಟ್ರಿಬ್ಯೂಟ್ ಆಗುತ್ತೆ. ಬಟ್ ಒಂದು ಹ್ಯಾಪಿನೆಸ್ ಅಂದರೆ ಕಂಟಿನ್ಯೂಸ್ ಆಗಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ವಾರಕ್ಕೆ 2 ದಿನ ಸ್ವಿಮ್ಮಿಂಗ್ ಮಾಡ್ತಾಯಿದ್ದೆ. ಆದರೂ ನಿಂದ ಆರ್ಮ್ಸ್ ಎಲ್ಲ ಇದು ದಪ್ಪ ಇರ್ತಿತ್ತು, ಸಣ್ಣಕ್ಕಾಗಿದೆ. ಸ್ವಲ್ಪ ಫ್ರೆಶ್ ಅನ್ನಿಸ್ತಿದ್ರೆ ಅದು ಬಿಟ್ಟರೆ ಯಾವುದೇ ಎಕ್ಸಸೈಸ್ ಮಾಡ್ತಾ ಇರಲಿಲ್ಲ. ವಾಕಿಂಗ್ ಮಾಡ್ತಾಯಿದ್ದೆ, ಅದು ನಿಂತ್ಬಿಟ್ಟಿತ್ತು ಮುಗಿಸಿತ್ತು ರಜಾ ಬಂದಮೇಲೆ. ಸೊ ತುಂಬ ಇಂಪಾರ್ಟೆಂಟು ವಾಕಿಂಗು, ಎಕ್ಸಸೈಸು ಮತ್ತು ಪೀಸ್ಫುಲ್ಲಾಗಿ ಇಟ್ಕೊಳ್ಳೋದು. ಹೆಲ್ತ್ ಚೆಕಪ್ ಅಂತೂ ಆಗಿಲ್ಲ, ಅದನ್ನು ಮಾಡಿಸ್ಕೊಳ್ತಾರೆ, ನಾನು ಮಾಡಿಸ್ಕೊಳ್ಬೇಕು. ಪೀಸ್ಫುಲ್ಲಾಗಿರೋದು, ಸ್ಟ್ರೆಸ್ ಫ್ರೀ ಇರೋದು ತುಂಬಾ ಇಂಪಾರ್ಟೆಂಟ್. ನಮ್ದು ಎಷ್ಟಿದೆ ನಾವು ಅದನ್ನ ನೋಡ್ಕೊಂಡು ಆರಾಮಾಗಿದೆ ಅಷ್ಟೇ ಸಾಕು. ನಾವೇನು ಇಲ್ಲದೇ ಇರೋದೆಲ್ಲ ತಲೆ ಹೆಚ್ಕೊಂಡು ಸ್ಟ್ರೆಸ್ ಮಾಡ್ಕೊಳ್ಳೋ ಬದಲು ಫ್ರೀಯಾಗಿರ್ಬೇಕಂತ ನಾನು ಮೈಂಡ್ಸೆಟ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಪುಟ್ಟದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬಾರ್ದು ಅಂತ ನನ್ನ ಮಗನಿಗೂ ಅದೇ ಹೇಳ್ಕೊಡ್ತೇನೆ. ಅವನು ನಾನು ಚಿಕ್ಕ ವಿಷಯಕ್ಕೆಲ್ಲ ತುಂಬ ಟೆನ್ಷನ್ ಮಾಡ್ಕೊಳ್ತಾ ಇದ್ದೆ, ಮತ್ತು ವರಿ ಮಾಡ್ತಾ ಇದ್ದೆ. ಇವಾಗೆಲ್ಲ ಅದೆಲ್ಲ ಬಿಟ್ಬಿಟ್ಟಿದ್ದೀನಿ. ಸೊ ಏನು ನಮ್ಮ ಪ್ರಯತ್ನ, ನಮ್ಮ ಕೈಯಲ್ಲಿ ಏನಿರುತ್ತೆ ಅದು ಮಾಡ್ತಾ ಇರೋದು, ಮುಂದೆ ಹೋಗ್ತಾ ಇರೋದು ಅಷ್ಟೇ. ಸ್ವಲ್ಪ ಸ್ಮಾಲಾಗಿ ಮಾಡ್ಕೊಂಡಿದ್ದೀನಿ. ಹೇರ್ ಹಿಂದೆ ತೆಗ್ದಿಲ್ಲಲ್ಲ, ಅದು ಡಿಸ್ಟರ್ಬ್ ಆಗ್ತಾಯಿದೆ. ತುಂಬ ಕೇರ್ ಮಾಡ್ತಾಯಿದ್ದೆ. ಈಗ 1-2 ವರ್ಷದಿಂದ ಮೋಕ್ಷಿತಿದ್ದೆ ಹೆಲ್ತ್ ಇದಾದ್ಮೇಲಿಂದ ಸ್ವಲ್ಪ ಬಿಟ್ಬಿಟ್ಟಿದೆ. ಸಿಕ್ಕು ಅವನ ಜೊತೆಗೆ ನಾನು ಇದಕ್ಕೆ ತಗೊಂಡೋಗೋಣ, ಅವನಾರ ಮದ್ಮೇಲೆ ನಾನು ಇದಾಗ್ಬಿಟ್ರೆ ಕಷ್ಟ ಅಲ್ವಾ ಅಂತ ಹೇಳ್ಬಿಟ್ಟು ಆಲ್ರೆಡಿ ಹೆಲ್ತ್ ಕೈ ಕೊಡ್ತಾ ಇದೆ. ಸ್ವಲ್ಪ ಮಸಾಜ್ ಮಾಡಿದ್ದೀನಿ, ಸ್ವಲ್ಪ ಮಸಾಜ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಅಪ್ಲೈ ಮಾಡ್ತೀನಿ. ನಿದ್ದೆ ಆಗಿಲ್ಲ ಅಂದರೆ ಅದು ಏನಾದ್ರು ಎಷ್ಟು ಅಪ್ಲೈ ಮಾಡ್ಕೊಂಡು ಏನೇ ಮಾಡಿದ್ರು ಅದನ್ನು ಪ್ರಯೋಗ ಆಗಲ್ಲ. ಮೋಕ್ಷಿತಂದು ಹಾಗೇನೆ, ಅವನಿಗೆ ನೈಟ್ ಇಚ್ಚಿಂಗ್ ಬರೋದ್ರಿಂದ ಸ್ವಲ್ಪ ಎಬ್ಬರಿಸ್ತಾನೆ ಇರ್ತಾನೆ. ಸ್ಲೀಪ್ ಡಿಸ್ಟರ್ಬೆನ್ಸ್ ಅವನಿಗೆ, ನನಗೆ ಇಬ್ಬರಿಗೂ. ಸೊ ಹಾಗಾಗಿ ಇದೆಲ್ಲ ಅಫೆಕ್ಟ್. ಏನಾದರೂ ಪರವಾಗಿಲ್ಲ, ಅವನ್ನ ಆರಾಮಾದರೆ ಸಾಕು. ಅಪ್ಲೈ ಮಾಡ್ಕೊಂಡಿದ್ದೀನಿ. ಒಂದು 20 ಮಿನಿಟ್ಸ್ ಬಿಟ್ಟು ವಾಶ್ ಮಾಡಿ ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ ಫೇಸ್ಗೆ. ಸುಮಾರು ವರ್ಷಗಳೇ ಆಯಿತು, 4-5 ವರ್ಷನೇ ಅನ್ಕೊಂಡು ನಾನು ಹಾಕ್ಕೊಂಡು ಅಪ್ಲೈ ಮಾಡಿ. ಅವನು ಮುಗಿಸಿದ ಹುಟ್ಟಿದ್ಮೇಲಂತೂ ಅಪ್ಲೈ ಮಾಡೇ ಇಲ್ಲ. ಸೊ ಮಾತಾಡೋದು ಬೇಡ, ಸ್ಕೂಲ್ ಆಗ್ತಿದೆ ಮೊಸರು ಹಾಕಿರೋದ್ರಿಂದ.
ಒಂದು 10 ನಿಮಿಷ 20 ನಿಮಿಷ ರೆಸ್ಟ್ ತೊಗೊಳ್ತೀನಿ ನಾನು. ಸೊ ಆಮೇಲೆ ವಾಶ್ ಮಾಡೋದಾಯಿತು. ಅವನಿಗೀಗ ಅಬಾಕಸ್ ಕ್ಲಾಸ್ ಇತ್ತು, ಮುಗಿಸಿ ಅವನಿಗೆ ಸಿಸಮೆ ಗೇಮ್ ಮಾಡಿಸ್ತೀನಿ ನಮ್ಮ ಲ್ಯಾಪ್ಟಾಪಲ್ಲಿ. ಅಂತ ನೆಕ್ ಹಾಕೋಬೇಕು, ನಾನು ಇವಾಗ ಹಾಕಲ್ಲ, ಟೀ ಶರ್ಟ್ ಹಾಳಾಗುತ್ತೆ ಅಂತೇಳಿ. ಮೋಕ್ಷಿತಕ್ಕೆ ಗೇಮ್ ಆಟಾಡ್ತಾ ಇದ್ದಾನೆ. ಮಾಡಿ ಕಲಿಸಿ ಊಟ ಮಾಡಿಸಿ ನಾನು ಊಟ ಮಾಡಿ ರೆಸ್ಟ್ ತೊಗೋಬೇಕು. ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗಿ ಬಂದಿತ್ತು. ಮಂಗಳೂರು ಸೌತೆಕಾಯಿದು ಮುದ್ದೆ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ, ಆದರೆ ಮಾಡ್ತೀನಿ. ಸುಸ್ತಾಗ್ಬಿಟ್ರೆ ಆಗಲ್ಲ. ಅವನಿಗೆ ತಿನ್ನಿಸಿ ಅವನಿಗೆ ಇಡ್ಲಿ ಮಾಡಬೇಕು. ಈಗ ಸಾಂಬಾರಿದೆ. ಬೆಳಿಗ್ಗೆ ಅವನಿಗೆ ಪುಳಿಯೋಗರೆ ಪೊಂಗಲ್ ಅಂತಾನೆ ಪೊಂಗಲ್ ಮಾಡಿಸ್ಕೊಂಡು ತಿಂದಿದ್ದ. ಸೊ ಪ್ಲೀಸ್ ನಿಮಗೆ ಈ ವಿಡಿಯೋ ಇದ್ದರೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು ಸೊ ಮಚ್. ನೋಡಿ ವಾಶ್ ಮಾಡ್ಕೊಂಡು ಬಂದೆ. ಚೆನ್ನಾಗಿ ಅನಿಸ್ತಿದೆ, ಸ್ವಲ್ಪ ಪಿಂಕ್ ಅನ್ನಿಸ್ತಿದೆ, ಚೆನ್ನಾಗಿ ಅನಿಸ್ತಿದೆ. ಒಂದು ಚಿಕ್ಕ ಏನೋ 5 ನಿಮಿಷ 10 ನಿಮಿಷ ನಾವು ಸ್ಪೆಂಡ್ ಮಾಡಿಕೊಂಡ್ರೆ ನಮಗೆ ಅಲ್ಲಿ ಎಷ್ಟು ಚೇಂಜಸ್ ಅನಿಸುತ್ತೆ. ಇದು ಸ್ವಲ್ಪ ಫೇಸ್ ವಾಶ್ ಮಾಡಿ ಒರೆಸಿದ್ದೀನಿ. ಏನಾದರೂ ಮಾಯ್ಶ್ಚರೈಸ್ ಹಾಕೋಣ ಸ್ವಲ್ಪ. ಫಸ್ಟ್ ನಾನು ಇದಕ್ಕೆ ಸ್ವಲ್ಪ ಇದನ್ನು ನಿಮ್ಗೆ ಅವಾಗೇ ಹೇಳಿ ತೋರಿಸಿದ್ದೆ, ಇದು ಅಲೋವೆರಾ ಜೆಲ್ಲದು, ಅದನ್ನು ಅಪ್ಲೈ ಮಾಡಿಬಿಡ್ತೀನಿ ಫಸ್ಟ್. ಅದಾದಮೇಲೆ ಯಾವುದಾದ್ರೂ ಮಾಯ್ಶ್ಚರೈಸರ್ ಕ್ರೀಮ್ ಹಚ್ಕೊಂಡ್ರೆ ಆಯಿತು, ಚೆನ್ನಾಗಿ ಅನಿಸುತ್ತೆ. ಚೆನ್ನಾಗಿ ಅನಿಸ್ತಿದೆ. ಸ್ವಲ್ಪ ಬ್ಲ್ಯಾಕ್ ಹೆಡ್ಸ್ ತೆಗೆದು ನಾನು ಏನು ಈ ಅಪ್ಪರ್ ಲಿಪ್ಪು ಮತ್ತು ಮೌತ್ ವ್ಯಾಕ್ಸ್ ಮಾಡಿಸಿದ್ರೆ ಇನ್ನೂ ಫೇಸ್ ಚೆನ್ನಾಗಿ ಅನಿಸುತ್ತೆ. ಕತ್ತಿಗೆಲ್ಲ ಮಸಾಜ್ ಮಾಡಲಿಲ್ಲ, ಕತ್ತಿಗೆಲ್ಲ ಮಸಾಜ್ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸ್ತಿತ್ತು. ಇದೆಲ್ಲ ಕಡ್ಲೆಟ್ ವಾಶ್ ಮಾಡ್ಕೋಬೇಕು. ಹೆಂಗೆ ಅನಿಸುತ್ತೆ ನೋಡಿ ಫೇಸು. ಥ್ಯಾಂಕ್ ಯು ಸೊ ಮಚ್. ಪ್ಲೀಸ್ ಈ ವಿಡಿಯೋ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.